ಎಸ್ ಈ ದಿನ ನಾವು 7ನೇ ಘಟಕ ನಿರ್ದೇಶಾಂಕ ರೇಖಾಗಣಿತ ಈ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿರ್ದೇಶಾಂಕಗಳು ಅಂದ್ರೆ ನೀವು ಈ ಪದವನ್ನ ಕೇಳಿರ್ತೀರಾ ಹಿಂದಿನ ತರಗತಿಗಳಲ್ಲಿ. ನಾವೇನು ಯಾವ ಚಾಪ್ಟರ್ ಕೇಳಿರ್ತೀರಾ? ಎಸ್ ಏನ್ ಹೇಳಿ? ನಿರ್ದೇಶಾಂಕಗಳು ಗ್ರಾಫ್ ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ಗೊತ್ತಾಯ್ತಾ? ಒಂದು ನಿರ್ದೇಶಾಂಕ ಅಂದ್ರೆ ಅಲ್ಲಿ ಒಂದು ಬಿಂದು ಎಕ್ಸ್ ವೈ ರೂಪದಲ್ಲಿರ್ತಕ್ಕಂಥ ಒಂದು ಬಿಂದುವನ್ನ ನಕ್ಷೆಯಲ್ಲಿ ಹೇಗೆ ಗುರುತಿಸೋದು? ಫಾರ್ ಎಕ್ಸಾಂಪಲ್ A3,2 ಅಂತಕ್ಕಂಥ ಬಿಂದು ಗೊತ್ತಾಯ್ತಾ? ಅದೇ ರೀತಿ B-2,5 ಅಂತಕ್ಕಂಥ ಬಿಂದು. ಈ ರೀತಿ ಕಾರ್ಟೇಶಿಯನ್ ವ್ಯವಸ್ಥೆನಲ್ಲಿ ಅಥವಾ ಗ್ರಾಫ್ ನಲ್ಲಿ ಯಾವ ರೀತಿ ಗುರುತಿಸೋದು ಅಂತಕ್ಕಂಥದ್ದನ್ನ ಕಲ್ತಿದ್ದೀರಾ, ನೆನಪು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಒಂದು ಸಮತಲವನ್ನ ಎರಡು ಪರಸ್ಪರ ಲಂಬವಾಗಿರುವಂತಹ ಅಕ್ಷಗಳನ್ನ ಎಳೆಯುವುದರ ಮುಖಾಂತರ ನಾವು ಒಂದು ಸಮತಲದಲ್ಲಿ 4 ಚತುರ್ಥಾಂಕಗಳನ್ನ ಪಡೆಯುತ್ತೀವಿ. ಈ ಪರಸ್ಪರ ಲಂಬವಾಗಿರ್ತಕ್ಕಂಥ ರೇಖೆಗಳನ್ನ ಎಕ್ಸ್ ಅಕ್ಷ ಅಥವಾ XO X' ಮತ್ತು Y ಅಕ್ಷ YO Y' ಅಂತೇಳಿ ಗುರುತಿಸ್ತೀವಿ. ಸೊ ಹೀಗೆ ಮಾಡೋದ್ರ ಮುಖಾಂತರ 4 ಚತುರ್ಥಾಂಕಗಳನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೇಳ್ಕೊಂತ ಬಂದಿದ್ದೀವಿ. ಇದೆಲ್ಲ ಪುನರಾವರ್ತನೆ. ನಾನು ಇವಾಗ ಏನ್ ಹೇಳ್ತಿದ್ದೀನಿ ಅದೆಲ್ಲ 3ನೇ ಚತುರ್ಥಾಂಕ, 4ನೇ ಚತುರ್ಥಾಂಕ. ಈ ಚತುರ್ಥಾಂಕಗಳಲ್ಲಿ ಬರ್ತಕ್ಕಂಥ ನಿರ್ದೇಶಾಂಕಗಳು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನ್ ತಗೊಂಡಿದ್ದೀನಿ A3,2 ಯಾವ ಚತುರ್ಥಾಂಕದಲ್ಲಿ ಬರುತ್ತೆ? 1ನೇ ಚತುರ್ಥಾಂಕದಲ್ಲಿ ಬರುತ್ತೆ. ವೆರಿ ಗುಡ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಸಮಾನ ಸ್ಕೇಲ್ ಏನಿರುತ್ತೆ ಆ ಸ್ಕೇಲ್ ಅನ್ನ ತಗೊಂಡು ಎಕ್ಸ್ ಓ ಇಂದ ಬಲಭಾಗದಲ್ಲಿ ಎಕ್ಸ್ ಧನ ಅಂಶಗಳು, ಅದೇ ರೀತಿ 0 ಇಂದ ಎಡಭಾಗದಲ್ಲಿ ಋಣ ಅಂಶಗಳನ್ನ ತಗೊಂಡು ಋಣ ಪೂರ್ಣಾಂಕಗಳನ್ನ. ಸೊ ಅದೇ ರೀತಿ ವೈ ಅಕ್ಷದಲ್ಲಿ, ಅದೇ ರೀತಿ ವೈ ಮೈನಸ್ ಅಕ್ಷದಲ್ಲಿ ನಾವು ಬಿಂದುಗಳನ್ನ ಗುರುತಿಸಿಕೊಂಡು ಆ ನಂತರ ನಿರ್ದೇಶಾಂಕಗಳನ್ನು ಗುರುತಿಸೋದನ್ನ ಹಿಂದಿನ ತರಗತಿನಲ್ಲಿ ಕಲ್ತಿದ್ದೀವಿ. ಹೌದಲ್ವಾ? ಸೊ ಹಾಗಾದ್ರೆ ಮೊದಲನೇ ಬಿಂದು 3,2 ಅಂತೇಳಿ ತಗೊಂಡಾಗ ಅದು ಇಲ್ಲಿ ಬರೋದನ್ನ ನಾವು ಕಾಣ್ತೀವಿ. ಇದರ ಮುಖಾಂತರ ನಿರ್ದೇಶಾಂಕಗಳನ್ನ ಗುರುತಿಸುವುದರ ಮುಖಾಂತರ ಮತ್ತೆ ತಿಳ್ಕೊಂಡಿದ್ದೀವಿ, y mx + c ರೂಪದಲ್ಲಿರ್ತಕ್ಕಂತಹ ಸಮೀಕರಣಗಳಿಗೆ ರೇಖಾ ನಕ್ಷೆಯನ್ನ ಎಳೆಯುವುದನ್ನ ಕಲ್ತಿದ್ದೀವಿ. ಈ ವರ್ಷನೂ ಸಹ ಮಾಡಿದ್ದೀರಾ, ಹೌದಾ? ಸೊ ಅಲ್ಲಿ ಈ ರೂಪದಲ್ಲಿರ್ತಕ್ಕಂತಹ ಯಾವುದೇ ಸಮೀಕರಣಕ್ಕೆ ಎಕ್ಸ್ ಬೆಲೆಗಳಿಗೆ ಆದೇಶ ಮಾಡಿ y ಬೆಲೆಯನ್ನ ಕಂಡುಹಿಡಿದು ಕನಿಷ್ಠ 2 ಅಥವಾ 2ಕ್ಕಿಂತ ಹೆಚ್ಚು ಬಿಂದುಗಳನ್ನು ತಗೊಳ್ಳೋದ್ರ ಮುಖಾಂತರ ನೀವು ನಿರ್ದೇಶಾಂಕಗಳನ್ನ ಕಂಡುಹಿಡಿದು ಒಂದು ರೇಖಾ ನಕ್ಷೆಯನ್ನ ಈ ರೀತಿ ಬರ್ತಕ್ಕಂಥ ನಕ್ಷೆಗಳನ್ನ ಎಳೆಯೋದನ್ನ ಕಲ್ತಿದ್ದೀರಾ. ಗೊತ್ತಾಯ್ತಾ? ಸೊ ಈಗ ರೇಖಾಗಣಿತ ಮತ್ತು ಬೀಜಗಣಿತದ ಪರಿಕಲ್ಪನೆಗಳನ್ನ ಬಳಕೆ ಮಾಡಿಕೊಂಡು ಈ ಅಧ್ಯಾಯದಲ್ಲಿ ನಿರ್ದೇಶಾಂಕ ವ್ಯವಸ್ಥೆನಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾ ಬರ್ತೀವಿ. ಸೊ ಈ ನಿರ್ದೇಶಾಂಕ ವ್ಯವಸ್ಥೆ ಅಥವಾ ಕಾರ್ಟೇಶಿಯನ್ ವ್ಯವಸ್ಥೆ ಅಂತೇಳಿ ಏನ್ ಕರಿತೀವಿ, ಇದನ್ನ ಜಾರಿಗೆ ತಂದಂತ ಗಣಿತಶಾಸ್ತ್ರಜ್ಞ ಯಾರು? ರೆನೆ ಡೆಕಾರ್ಟಸ್ ಅಂತಕ್ಕಂಥವ್ರು. ಇದೆಲ್ಲ ಗೊತ್ತಿದೆ, ಹೌದಾ? ಸೊ ಈ ಎಲ್ಲಾ ಅಂಶಗಳನ್ನ ಪುನರಾವರ್ತನೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವಿಲ್ಲಿ ಯಾವುದೇ 2 ಬಿಂದುಗಳ ನಡುವಿನ ದೂರವನ್ನ ಹೇಗೆ ಕಂಡುಹಿಡಿಯುವುದು ಅಂತಕ್ಕಂಥದ್ದನ್ನ ಮೊದಲು ತಿಳಿತಾ ಹೋಗ್ತೀವಿ. ಸ್ಟಾಪ್ ಮಾಡಬೇಕು. ಸೊ ನಿರ್ದೇಶಾಂಕ ರೇಖಾಗಣಿತ ಇದಕ್ಕೆ ಕುರಿತಂತೆ ಹಿಂದಿನ ತರಗತಿನಲ್ಲಿ ಏನು ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಅದನ್ನ ಸ್ವಲ್ಪ ನಾವು ಮನನ ಮಾಡಿಕೊಂಡು ಮುಂದೆ ಏನೇನ ಈ ಒಂದು ಚಾಪ್ಟರ್ ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ವಾಕ್ಯ ಬರ್ಕೊಳ್ಳಿ. ಈ ಮೊದಲೇ ನೀವು ತಿಳ್ಕೊಂಡ ಹಾಗೆ
ಈ ಕಾರ್ಟೇಶಿಯನ್ ವ್ಯವಸ್ಥೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಒಂದೆರಡು ವಾಕ್ಯಗಳಲ್ಲಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ. ಬರ್ಕೊಳ್ಳಿ. ದತ್ತಾಂಶಗಳನ್ನು ಪ್ರತಿನಿಧಿಸುವ ಒಂದು ಪ್ರಮುಖ ವ್ಯವಸ್ಥೆಯೇ ನಿರ್ದೇಶಾಂಕ ರೇಖಾಗಣಿತ. ಇದನ್ನು ಕಾರ್ಟೇಶಿಯನ್ ಪದ್ಧತಿ ಎಂದು ಕರೆಯುತ್ತಾರೆ. ನೀವು ನೋಡ್ಕೊಂಡ್ ಬರ್ಕೊಳ್ಳೋಣ, ನಾನೇ ಬರ್ತಾರೆ ಇಲ್ಲಿ ನಾನು ಹೇಳಿ ಬರ್ಕೊಳ್ಬೇಕು ತರಬೇಡ ಇಲ್ಲ ನಾನು ಚೆನ್ನಾಗಿ ಬರ್ಸಿರ್ತೀನಿ ಹಿಂದಿ ಕ್ಲಾಸಲ್ಲಿ ಅಂತ ನಾವು ಯೂಸ್ ಮಾಡ್ತೀನಿ, ನಾನು ಮನೇಲಿ ಯೂಸ್ ಮಾಡ್ತೀನಿ. ಎಸ್, ಏನ್ ಬರ್ಕೊಂಡ್ರಿ? ದತ್ತಾಂಶಗಳನ್ನು ಪ್ರತಿನಿಧಿಸುವ ಒಂದು ಪ್ರಮುಖ ವ್ಯವಸ್ಥೆಯೇ ನಿರ್ದೇಶಾಂಕ ರೇಖಾಗಣಿತ. ಇದನ್ನು ಕಾರ್ಟೇಶಿಯನ್ ಪದ್ಧತಿ ಎಂದು ಕರೆಯುತ್ತಾರೆ. ಗೊತ್ತಾಯ್ತಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ನಾವು ಕ್ಷಿತಿಜ ದೂರ ಮತ್ತು ಲಂಬ ದೂರಗಳನ್ನ ತಿಳ್ಕೊಂಡಿದೀವಿ, ಅದನ್ನ ಪರ್ಫೆಕ್ಟ್ ಆಗಿ ಸ್ವಲ್ಪ ನಾವು ರಿವಿಷನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ಚಿತ್ರ ಹಾಕೋಬೇಕು. ಗೊತ್ತಾಯ್ತಾ? ಹಾಕೊಳ್ಳಿ ಬೇಗ. ಸೊ ಈ ಚಿತ್ರವನ್ನು ನಾವು ಏನ್ ಕಾಡ್ತೀವಿ? ಪರಸ್ಪರ ಲಂಬವಾಗಿ ಛೇದಿಸುವಂತೆ ಒಂದು ಸಮತಲದಲ್ಲಿ ಎರಡು ಅಕ್ಷಗಳನ್ನ ಎಳೆದಾಗ, x ಅಕ್ಷ ಮತ್ತು y ಅಕ್ಷಗಳನ್ನು ಎಳೆದಾಗ ಅವು O ಬಿಂದುವಿನಲ್ಲಿ ಛೇದಿಸ್ತವೆ. ಆ O ಬಿಂದುವನ್ನ ಮೂಲ ಬಿಂದು ಅಂತೇಳಿ ಕರೀತೀವಿ. ಆ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0,0 ಆಗಿರುತ್ತೆ. ಯಾವುದೇ ನಿರ್ದೇಶಾಂಕ x, y ರೂಪದಲ್ಲಿ ಇರ್ತಕ್ಕಂಥದ್ದು ಆ x ಕೋಆರ್ಡಿನೇಟ್ ಅಂತ ಕರಿತೀವಿ, x ನಿರ್ದೇಶಾಂಕ, y ಕೋಆರ್ಡಿನೇಟ್. ಹಾಗಾದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ? 0,0 ಆಗಿರುತ್ತೆ ಅಂತಕ್ಕಂಥದ್ದು. ಗೊತ್ತಾಯ್ತಾ? ಸೊ ನೋಟ್ಸ್ ಅದನ್ನೇ ಚಿಕ್ಕದಾಗಿ ಈ ತರ ಹಾಕೊಳ್ಳಿ, ತುಂಬಾ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಹಾಕೊಂಡ್ರೆ ಸಾಕು. ಸೊ ಈಗ ಕಾರ್ಟೇಶಿಯನ್ ವ್ಯವಸ್ಥೆಯಲ್ಲಿ ಆಯತಾಕಾರದ ಒಂದು ನಾವು ನಿರ್ದೇಶಾಂಕ, ಯಾವ್ದಾದ್ರೂ ಒಂದು ನಿರ್ದೇಶಾಂಕ, ಇವಾಗ ನಾನು A 3,2 ಅಂತಕ್ಕಂಥ ನಿರ್ದೇಶಾಂಕ ನಾನು ತಗೊಂಡೆ ಅಂದ್ರೆ ಸೊ ಎಲ್ಲಿ ಬರುತ್ತೆ? A ಇಲ್ಲಿ ಬರುತ್ತೆ. 3,2 ಎರಡು ಬಿಂದುಗಳು ಛೇದಿಸ್ತಕ್ಕಂಥ ಒಂದು ರೇಖೆ. ಸೊ ಇದು A ಬಿಂದು, 3,2. ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ 2 ಪಾಯಿಂಟ್ಸ್ ಅನ್ನ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಕ್ಷಿತಿಜ ದೂರ. ನೋಡಿ, ಮೂಲ ಬಿಂದುವಿನಿಂದ ಆ ಬಿಂದು ಇರತಕ್ಕಂತ ದೂರ ಏನಿದೆ ಅದು y ಅಕ್ಷಕ್ಕೆ ಸಮಾಂತರವಾಗಿರ್ತಕ್ಕಂತಹ ಅಂತರ ಏನಿದೆ ಅದು ಕ್ಷಿತಿಜ ದೂರ ಆಗಿರುತ್ತೆ. ಕ್ಷಿತಿಜ ದೂರ ಅದು x ನ ನಿರ್ದೇಶಾಂಕ ಇಲ್ಲಿ 3 ಆಗಿರುತ್ತೆ. ಗೊತ್ತಾಯ್ತಾ? ಇದೇ ಕ್ಷಿತಿಜ ದೂರ, 0 ಇಂದ 3 ಅಥವಾ ಇಲ್ಲಿಂದ ಇಲ್ಲಿಗೆ ಕ್ಷಿತಿಜ ದೂರ. ಇದನ್ನ ನಿರೂಪಿಸಬೇಕಾದ್ರೆ ಯಾವ ರೀತಿ ಹೇಳ್ತೀವಿ? x ಅಕ್ಷಕ್ಕೆ ಸಮಾಂತರವಾಗಿರ್ತಕ್ಕಂತಹ y ಅಕ್ಷದಿಂದ ಆ ಬಿಂದುವಿಗೆ ಇರ್ತಕ್ಕಂಥ ದೂರನೇ ಕ್ಷಿತಿಜ ದೂರ. ಗೊತ್ತಾಯ್ತಾ? ಅದೇ ರೀತಿ ಲಂಬ ದೂರ, ಇದು ಲಂಬ ದೂರ. y ಅಕ್ಷಕ್ಕೆ ಸಮಾಂತರವಾಗಿರುವ x ಅಕ್ಷದಿಂದ ಆ ಬಿಂದುವಿಗೆ ಇರುವ ದೂರ ಅದು ಲಂಬ ದೂರ ಆಗಿರುತ್ತೆ, ಅಥವಾ y ನ ನಿರ್ದೇಶಾಂಕ ಅಂತೇಳಿ ಕರೀತೀವಿ. ಗೊತ್ತಾಯ್ತಲ್ವಾ? ಸೊ ಅದನ್ನ ಬರ್ಕೊಳ್ಳೋಣ. ಚಿತ್ರದಲ್ಲಿ ಬರ್ಕೊಂಡ ನಂತರ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಮೊದಲನೇದಾಗಿ ಕ್ಷಿತಿಜ ದೂರ. ಕ್ಷಿತಿಜ ದೂರ ಬರ್ಕೊಳ್ಳಿ. y ಅಕ್ಷದಿಂದ
y ಅಕ್ಷದಿಂದ ಬಿಂದುವಿಗೆ ಇರುವ ದೂರವನ್ನು y ಅಕ್ಷದಿಂದ ಬಿಂದುವಿಗೆ ಇರುವ ದೂರವನ್ನು ಕ್ಷಿತಿಜ ದೂರ ಎನ್ನುವರು. ಇದನ್ನು ಆ ಬಿಂದುವಿನ x ನಿರ್ದೇಶಾಂಕ ಎನ್ನುವರು. ನೆಕ್ಸ್ಟ್ ಲಂಬ ದೂರ. x ಅಕ್ಷದಿಂದ ಬಿಂದುವಿಗಿರುವ ದೂರವನ್ನು ಲಂಬ ದೂರ ಎನ್ನುವರು. ಇದು y ನಿರ್ದೇಶಾಂಕವಾಗಿರುತ್ತದೆ. ಅರ್ಥ ಆಯ್ತಾ? ಇದಾದ್ಮೇಲೆ ನಾವು ಹಿಂದಿನ ತರಗತಿಯಲ್ಲಿದ್ದಂತಹ ಹಲವಾರು ವಿಷಯಗಳನ್ನ ಇಲ್ಲಿ ನೀವು ಮನನ ಮಾಡ್ಕೋಬೇಕಾಗುತ್ತೆ. x ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ಇದ್ರೆ ಅದರ ನಿರ್ದೇಶಾಂಕ ಏನಾಗಿರುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿದೆ ಬಿಂದು, ಅದರ ನಿರ್ದೇಶಾಂಕ 3,2. ಇವಾಗ ಬಿಂದು ಇಲ್ಲೇ ಇದೆಯಪ್ಪ, ಇದರ ನಿರ್ದೇಶಾಂಕ ಯಾರು ಹೇಳ್ತೀರಿ? ಇಲ್ಲಿದೆ ಬಿಂದು, ಬೇಗ ನೋಡಿ ಕರೆಕ್ಟ್ ಆಗಿ ಹೇಳಿ. ಏನ್ ಹೇಳ ಬಸವರಾಜ? ಸರಿ ನರೇಶ್ ಜನ 0,3. 0,3 ತಪ್ಪಾಗುತ್ತೆ. ಬಿಂದು ಎಲ್ಲಿದೆ ಬಿಂದು? x ಅಕ್ಷದ ಮೇಲಿದೆ. ಮತ್ತೆ ಹಂಗಾದ್ರೆ ಮೊದಲನೇ ನಿರ್ದೇಶಾಂಕ ಯಾವ್ದಾಗಿರ್ಬೇಕು? 3 ಆಗಿರ್ಬೇಕು. ಮತ್ತೆ ತಪ್ಪು ಹೇಳ್ತಿದ್ಯಾ? x ಅಕ್ಷದ ಮೇಲಿದೆ ಅಂದ್ರೆ x ನ ನಿರ್ದೇಶಾಂಕ ಇರುತ್ತೆ, y ನ ನಿರ್ದೇಶಾಂಕ 0 ಆಗಿರುತ್ತೆ. ಅರ್ಥ ಆಯ್ತಾ? ಇನ್ ಜನರಲ್, ಸಾಮಾನ್ಯವಾಗಿ x ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ಇದ್ದರೆ ಅದರ ನಿರ್ದೇಶಾಂಕ x,0 ಆಗಿರುತ್ತೆ. ಅರ್ಥ ಆಯ್ತಾ? y ಅಕ್ಷದ ಮೇಲಿದ್ರೆ ಏನ ಆಕಾಶ? y,0 ತಪ್ಪಾಗುತ್ತೆ. 0,y. ಯಾಕೆ? ಉದಾಹರಣೆಗೆ ಹೇಳಪ್ಪ, ಇಲ್ಲಿದೆ ಬಿಂದು, ಇದ್ರ ನಿರ್ದೇಶಾಂಕ ಎಷ್ಟಪ್ಪ? 0,2. x 0 ಆಗ್ಬಿಟ್ಟಿದೆ ಇಲ್ಲಿ, y ನಿರ್ದೇಶಾಂಕ 2. ಹಾಗಾದ್ರೆ x ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ಬಂತು ಅಂದ್ರೆ, ಈ ಕಡೆ ನೋಡ, ಯಾವುದೇ ಒಂದು ಬಿಂದು x ಅಕ್ಷದ ಮೇಲೆ ಬಂತು ಅಂದ್ರೆ ಅದರ ನಿರ್ದೇಶಾಂಕ ಏನಾಗಿರುತ್ತೆ? 0,y ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸಿಡಮ್ ಬರ್ಕೊಳ್ಳಿ, ಒಂದು ಪಾಯಿಂಟ್ ಸ್ಟಾರ್ ಹಾಕೊಂಡು ಒಂದು ಪಾಯಿಂಟ್ ಬರ್ಕೊಳ್ಳಿ ಕೆಳಗಡೆಗೆ. x ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು, x ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು
ಎಕ್ಸ್ ಕಾಮ 0 ಎಕ್ಸ್ ಕಾಮ 0 ರೂಪದಲ್ಲಿರುತ್ತವೆ. ನೆಕ್ಸ್ಟ್ ಪಾಯಿಂಟ್, y ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು y ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು 0, y ರೂಪದಲ್ಲಿರುತ್ತವೆ. 0, y ರೂಪದಲ್ಲಿರುತ್ತವೆ. ಇನ್ನು ಒಂದು ಪಾಯಿಂಟ್, ಮೂಲ ಬಿಂದು ವಿನ ನಿರ್ದೇಶಾಂಕ ಏನಾಗಿರುತ್ತೆ? 0 ಅನ್ಬಾರ್ದು. 0, ಎಕ್ಸ್ ಬೆಲೆನು 0. ಇಲ್ಲಿ ಬಿಂದು ಇದೆ ಅಂದ್ರೆ ಇದ್ರ ಬೆಲೆಗಳು ಏನಿರುತ್ತೆ? ಇಲ್ಲಿ 0, 0. ಹಾಗಾಗಿ ಮೂಲ ಬಿಂದುವಿನ ನಿರ್ದೇಶಾಂಕ 0, 0 ಆಗಿರುತ್ತದೆ. ಆಯ್ತಾ? ಸೊ ಇವಾಗ ನಾವು ನೆಕ್ಸ್ಟ್ ಕಲಿತಕ್ಕಂಥ, ಇದುವರೆಗೂ ನಾವು ತಿಳ್ಕೊಂಡಿದ್ದೆಲ್ಲ ಬೇಸಿಕ್ ಕಾನ್ಸೆಪ್ಟ್. ನೀವೇನೋ ಹಿಂದಿನ ತರಗತಿನಲ್ಲಿ 8, 9 ತರಗತಿನಲ್ಲಿ ಕಲ್ತಿದ್ದೀರಾ, ಅದನ್ನೇ ರಿವಿಷನ್ ಮಾಡ್ಕೊಂಡಿದೀವಿ ಅಷ್ಟೇ. ಇವತ್ತಿನ ಪಾಠಕ್ಕೆ ನಾವು ಈಗ ಬರ್ಬೇಕಪ್ಪ ನಮ್ಮ SSLC ಪಾಠಕ್ಕೆ ಅಂದ್ರೆ ಈ ಎಲ್ಲಾ ಅಂಶಗಳು ನಮಗೆ ಗೊತ್ತಿರ್ಬೇಕು. ಇದು ಇಷ್ಟು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ನಿರ್ದೇಶಾಂಕ ರೇಖಾಗಣಿತ ಬಹಳ ಸುಲಭವಾದಂತ ಅಧ್ಯಾಯ. ಇಲ್ಲೊಂದು 2-3 ಸೂತ್ರಗಳು ಬರುತ್ತೆ, ಅದ್ರ ಮೇಲೆ ಲೆಕ್ಕಗಳು ಇರುತ್ತೆ, ಬಹಳ ಈಸಿ ಇರುತ್ತೆ. ಯಾರು ಗಮನ ಇಟ್ಟು ಕೇಳಿ ಕಲಿತು ಅರ್ಥ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಫಾಲೋ ಮಾಡಿ ಅಭ್ಯಾಸಗಳ ಲೆಕ್ಕಗಳನ್ನು ಮಾಡ್ತೀರಾ, ಬಹಳ ಈಸಿಯಾಗಿ ಇಲ್ಲಿ ಒಂದು ಕನಿಷ್ಠ 6 ಅಂಕಗಳನ್ನ ತಗೋಬಹುದು. ಗೊತ್ತಾಯ್ತಾ? ಈಗ ನಾವು ನೆಕ್ಸ್ಟ್ ಏನ್ ಕೇಳ್ತೀವಿ, ಅದು ಈ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬಿಂದುವಿನ ದೂರಕ್ಕೆ ಸಂಬಂಧಪಟ್ಟಿರುತ್ತೆ. ದೂರ ಅಂದ್ರೆ ಡಿಸ್ಟೆನ್ಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಹಾಗಾದ್ರೆ ಏನ್ ಡಿಸ್ಟೆನ್ಸ್? ಈಗ ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಯಾರು ಉತ್ತರ ಹೇಳ್ತೀರಾ ನೋಡೋಣ. ಸೊ ಈಗ ಒಂದು ಬಿಂದು ಇಲ್ಲಿದೆ ಅಂತ ಗೊತ್ತಾಗಿದೆ, ಹೌದಾ? ಏನಾರ ಒಂದು ಹೆಸರು ತಗೊಳ್ಳಿ, ಸಿ ಅಂತಕ್ಕಂಥ ಬಿಂದು. ಸೊ ಇವಾಗ 0 ಇಂದ ಸಿ ಗೆ ಇರುವ ದೂರ ಎಷ್ಟು? ಎರಡು ಕೈ ಎತ್ತಿ. ಈ ಮೂಲ ಬಿಂದುವಿನಿಂದ ಎಕ್ಸ್ ಅಕ್ಷದ ಮೇಲೆ ಸಿ ಗಿರುವ ದೂರ ಎಷ್ಟು? ರೈಸೋರ ಇಷ್ಟೊತ್ತು ಬೇಕಾ ಅಭಿಷೇಕ? ಅಷ್ಟೇ. ಸೆಂಟಿಮೀಟರ್ ಏನೋ ಗೊತ್ತಿಲ್ಲ, 3 ಮಾನಗಳು. ಅರ್ಥ ಆಯ್ತಾ? ಇಲ್ಲಿ ನಾನು ಸೆಂಟಿಮೀಟರ್ ಅಂತೇಳಿ ತಗೊಂಡಿಲ್ಲ, ಸುಮ್ಮನೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಹೌದಾ? ಹಾಗಾದ್ರೆ ಓ ಬಿಂದುವಿನಿಂದ ಸಿ ಬಿಂದುವಿಗೆ ಇರುವ ದೂರ ಎಕ್ಸ್ ಅಕ್ಷದ ಮೇಲೆ ಎಷ್ಟಿದೆ? 3 ಮಾನಗಳಷ್ಟು ಇದೆ. ವೈ ಅಕ್ಷಕ್ಕೆ ವೈನ ನಿರ್ದೇಶಾಂಕ ಏನಿದೆ? 0 ಇದೆ. ಏನು ಡಿಸ್ಟೆನ್ಸ್ ಇಲ್ಲ, ಹೌದಾ? ಸಿಡಮ್. ಸೊ ಈಗ ಇನ್ನೊಂದು ಬಿಂದು ತಗೊಳ್ತೀನಿ. ಬಿ ಅಂತಕ್ಕಂಥ ಬಿಂದು ಇಲ್ಲಿದೆ. ಆ ಬಿ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ? 2 ಮಾನಗಳಷ್ಟು ದೂರದಲ್ಲಿದೆ. ನೋಡ್ತಿಲ್ಲ ಅವನು ಯಾರು? ರಘುನಾಥ ಇದ್ದಾಳಪ್ಪ. ನಾನು ಏನ್ ಹೇಳಿದೆ ಕೇಳಿಸ್ಕೊಂಡೆ ನೀನು? ಏನ್ ಹೇಳಿದೆ ನೋಡೋಣ. ಮತ್ತೆ ಯಾರಿಗೆ ಪಾಠ ಮಾಡ್ತಾ ಇದ್ದೀನಿ ನಾನು? ಈಗ ನಾನು ಕೇಳೋ ಪ್ರಶ್ನೆಗೆ ಎಷ್ಟು ಜನ ಉತ್ತರ ಹೇಳ್ತೀರಿ ಅನ್ನೋದು ಇಷ್ಟದಂಗ ನಾನು ಹೇಳಿದ್ದಕ್ಕೆ ಗೊತ್ತಾಗುತ್ತೆ. ಬಿ ಮತ್ತು ಸಿ ಗಿರುವ ದೂರ ಎಷ್ಟು? ಕೈ ಎತ್ತು. ಬಿ ಮತ್ತು ಸಿ ನಡುವಿನ ದೂರ ಎಷ್ಟು? ಶಿವಕುಮಾರ್ ಹೇಳಪ್ಪ. 1. ನೋಡೋದೇ ಕಲ್ತ್ಗ ಕಲದೇಶ ಮುದ ಅಂತ ಇಲ್ಲಿ ನೋಡೋ. ಓ ಇಂದ ಸಿ ಗಿರುವ ದೂರ 3 ಮಾನಗಳು, ಓ ಇಂದ ಬಿ ಗಿರುವ ದೂರ 2 ಮಾನಗಳು. ಹಾಗಾದ್ರೆ ನಾನ್ ಕೇಳಿದ್ದು ಬಿ ಇಂದ ಸಿ ಗಿರುವ ದೂರ ಎಷ್ಟು ಅಂತ ಕೇಳಿದೆ, 1 ಮಾನ. ಅದೇ ರೀತಿ ವೈ ಅಕ್ಷದ ಮೇಲೆ ಯಾವುದೇ ಒಂದು ಬಿಂದುವನ್ನು ತಗೊಂಡು ನಾವು ದೂರವನ್ನ ತಿಳ್ಕೋಬಹುದು.
ಈಗ ಅದು ಬಿಟ್ಟು ಈ ಒಂದು ಚತುರ್ಥಾಂಕದ ಮೇಲೆ 2 ಬಿಂದುಗಳಿದಾವಪ್ಪ. ಉದಾಹರಣೆಗೆ ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಪಿ ಕ್ಯೂ ಅಂತಕ್ಕಂಥದ್ದು. ಈ 2 ರೇಖೆಗಳನ್ನ ಸೇರಿಸಿದಾಗ ದೂರ ಹೇಗೆ ಕಂಡುಹಿಡಿತೀರಾ? ಇವೆರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ಕೇಳಿದ್ರೆ ಹೇಳೋದು ಹೇಗೆ ಅಂತಕ್ಕಂಥದ್ದನ್ನ ನಾವು ಈಗ ಕಲಿಬೇಕು. ಈಗ ನಾವು ಬಿ ಮತ್ತು ಸಿ ಬಿಂದುವಿನ ನಡುವಿನ ದೂರ ಕಲ್ತ್ಬಿಟ್ವಿ. ಇದನ್ನ ಹೇಗೆ ಹೇಳೋದು ನೋಡಿ. ಇಲ್ಲಿ ಯಾವುದೇ ಅಕ್ಷಾಂಶ ಈ ಅಕ್ಷಗಳು ಇಲ್ಲ, ಕಾಣ್ತಾ ಇಲ್ಲ, ಹೌದಾ? ಅಕ್ಷದ ಮೇಲೆ ಗೊತ್ತಿಲ್ಲ ಬಿಂದು. ಆದ್ರಿಂದ ಇದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಸೂತ್ರವನ್ನ ನಿರೂಪಿಸ್ತೀವಿ. ಆ ಸೂತ್ರವನ್ನ ಹೇಗೆ ನಿರೂಪಿಸ್ತೀವಿ ಅಂದ್ರೆ ಇಲ್ಲಿಂದ ಒಂದು ಲಂಬ ಎಳಿತೀವಿ ಪಿ ಇಂದ, ಅದೇ ರೀತಿ ಕ್ಯೂ ಇಂದ ಒಂದು ಲಂಬ ಎಳಿತೀವಿ ಎಕ್ಸ್ ಅಕ್ಷಕ್ಕೆ, ಗೊತ್ತಾಯ್ತಾ? ಅವಾಗ ಈ ಪಿ ಅಂತಕ್ಕಂಥದ್ದು ಇಲ್ಲಿಂದ ಇರುವ ದೂರ ಎಷ್ಟಿದೆ ಅದೇ ಆಗಿರುತ್ತೆ, ಅದರ ನಿರ್ದೇಶಾಂಕ. ಇದನ್ನ ಎಕ್ಸ್ ವೈ ಅಂತ ನಾವು ತಗೊಂಡ್ರೆ ಇದು ಎಕ್ಸ್ ದೂರ ಆಗಿರುತ್ತೆ, ಗೊತ್ತಾಯ್ತಾ? ಅದೇ ರೀತಿ ಇದು ವೈಗೆ ಇರುವ ದೂರ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ತಗೊಳ್ತೀವಿ x1, ಇದನ್ನ x1 y1 ಅಂತ ತಗೊಂಡ್ರೆ ಇದು ನೆಕ್ಸ್ಟ್ y2 ಅಂತ ತಗೊಂಡ್ಬಿಟ್ಟು ದೂರದ ಸೂತ್ರವನ್ನ ನಿರೂಪಿಸ್ತೀವಿ. ಹಾಗಾಗಿ ನೆಕ್ಸ್ಟ್ ನಾವು ಕಲಿತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ದೂರ ಸೂತ್ರ. ನೆಕ್ಸ್ಟ್ ಹೆಡಿಂಗ್ ದೂರ ಸೂತ್ರ. ಇಂಗ್ಲಿಷ್ ನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಂತೇಳಿ ಕರೀತಾರೆ. ಬಹಳ ಸುಲಭ, ಅಷ್ಟೇ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ 2 ಅಂಕಗಳಿಗೆ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿರುತ್ತೆ ಇದ್ರ ಮೇಲೆ. ದೂರ ಸೂತ್ರವನ್ನ ನಿರೂಪಿಸಲಿಕ್ಕೆ ನಾವೊಂದು ಚಿತ್ರವನ್ನ ಹಾಕೋಣ. ಎಕ್ಸ್ ಅಕ್ಷ ವೈ ಅಕ್ಷಗಳು ಛೇದಿಸುವಂತೆ ಒಂದು ನಿರ್ದೇಶಾಂಕ ವ್ಯವಸ್ಥೆ. ನನಗೆ ಮೊದಲನೇ ಚತುರ್ಥಾಂಕ ಅಷ್ಟೇ ಬೇಕು, ಆದ್ರಿಂದ ಉಳಿದಿದ್ದನ್ನೆಲ್ಲ ಚಿಕ್ಕದಾಗಿ ಹಾಕೊಳ್ತಾ ಹೋಗ್ತೀವಿ. ಇದು ಬೇಕು ನಮಗೆ, ಅದು ಒಂದು ದೊಡ್ಡದಾಗಿ ತಗೊಳ್ತೀವಿ. ಸೊ ಮಾತಾಡಂಗಿಲ್ಲ. ಈಗ ಬಿಂದುಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಸಮಾನ ಅಂತರದಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದ ಮೇಲೆ ನಂಬರ್ಸ್ ಏನ್ ಬರೆಯೋದು ಬೇಡ, ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಗ ಪಿ ಅಂತಕ್ಕಂಥ ಒಂದು ಬಿಂದು ಮತ್ತು ಕ್ಯೂ ಅಂತಕ್ಕಂಥ ಇನ್ನೊಂದು ಬಿಂದು, ಇವುಗಳ ನಿರ್ದೇಶಾಂಕಗಳು x1 y1 x2 y2 ಆಗಿರುತ್ತೆ. ಇವುಗಳ ನಡುವಿನ ಅಂತರವನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಇವುಗಳ ಅಂತರ ಕಂಡುಹಿಡಿಯಬೇಕಾದ್ರೆ ನಾವು ಪಿ ನಿಂದ ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನ ಎಳೆಯೋಣ, ಕ್ಯೂ ನಿಂದ ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನ ಎಳೆಯೋಣ. ಈ ಕಡೆ ನೋಡಿ. ಸೊ ಈಗ ಇಲ್ಲಿ 2 ಬಿಂದುಗಳಿದೆ, ಇದು ಬೇಕಾದ್ರೆ ಎ ಬಿ ಅಂತ ಹೇಳಿ ತಗೊಳ್ಳೋಣ. ಈಗ ನೋಡಿ, 0 ಇಂದ ಹೇಗಿರುವ ದೂರ ಏನಿದೆ ಇದೆಷ್ಟು? 2. ಇಲ್ಲಿ 1 2 3 4 ತಗೊಂಡಿಲ್ಲ ನಾನು. ಎಷ್ಟು ಅದು? ಎಸ್ 2 ನಿಜ, 2 ತಗೊಂಡಿಲ್ಲ ನಾನು. 2 ಬಂದಾಗ ಏನ್ ತಗೊಂಡಿದೀವಿ ಅಂತಕ್ಕಂಥದ್ದು ಎಕ್ಸ್ ನಿರ್ದೇಶಾಂಕ ನೋಡಿದ್ರೆ ಗೊತ್ತಾಗುತ್ತೆ. ಏನು? x1. ಅಕಸ್ಮಾತ್ ಇದು 2 ಆದ್ರೆ ಇಲ್ಲಿ 2 ಅಂತ ಬರ್ದಿರ್ತಿದ್ವಿ, ಹೌದಾನೆ?
ಸೊ ಇಲ್ಲಿಂದ ಇಲ್ಲಿಗಿರುವ ದೂರ x1 ಸರಿ ನಾನು ಆಗಲೇ ತೋರಿಸಿದ್ದೀನಿ. ಹಾಗಾದ್ರೆ ಈ ಬಿಂದುವಿನಿಂದ ಬಿ ಗಿರುವ ದೂರ ಇದು ಎಷ್ಟಿದೆ? ಈ ದೂರ x2, ಇದು x2. ಹಾಗಾದ್ರೆ ಇವಾಗ ಎ ಬಿ ನಡುವಿನ ದೂರ ಎಷ್ಟು? ಯಾರು ಹೇಳ್ತೀರಿ? ಕೈ ಎತ್ತಿ. ಇದು x1, ಇದು x2. ಈಗ ನಾನು ಎ ಬಿ ನಡುವಿನ ದೂರವನ್ನ ಕೇಳ್ತಾ ಇದ್ದೀನಿ. ನೆನಪು ಮಾಡ್ಕೊಳ್ಳಿ ಆಗ್ಲೇ ಏನ್ ಮಾಡಿದ್ರಿ ಅಂತ. 3 ಇತ್ತು, 2 ಇತ್ತು, ಇದೆಷ್ಟು ಅಂತ ಕೇಳಿದಾಗ ಏನ್ ಹೇಳಿದ್ರಿ? ಹೆಂಗ್ ಬಂತು? 3ರಲ್ಲಿ 2 ಕೇಳಿದಾಗ ಬಂತು ತಾನೆ. ಮತ್ತೆ ಇವಾಗ ನಾನು ಕೇಳ್ತಾ ಇರೋದು ಎ ಬಿ ನಡುವಿನ ದೂರ x2 ಮೈನಸ್ x1 ಅಲ್ಲಪ್ಪ. ಆಗ್ಲೇ ಏನ್ ಮಾಡಿದ್ವಿ? ಇದು ದೂರ, ಇದು ದೂರ, ಇದು 3 ಇದೆ, ಇದು 2 ಇದೆ. 3 ಮೈನಸ್ 2 ಅಂದ್ರೆ 1 ಬರ್ತದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಯಾವುದೇ ಸಂಖ್ಯೆಗಳನ್ನ ತಗೊಂಡಿಲ್ಲ. x1 x2 ಅಂತ ಹೇಳಿ ನಿರ್ದೇಶಾಂಕಗಳನ್ನು ತಗೊಂಡಿದೀವಿ. ಒಟ್ಟು ದೂರ x2 ನಲ್ಲಿ x1 ಅನ್ನ ಕಳೆದಾಗ ನಮಗೆ ಎ ಬಿ ಯ ದೂರ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈಗ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಪಿ ಕ್ಯೂ ನಡುವಿನ ದೂರ ಬೇಕಾದ್ರಿಂದ ಪಿ ಇಂದ ಆ ಕ್ಯೂ ಬಿ ಇದೆಯಲ್ಲ, ಬಿ ಕ್ಯೂ, ಅದಕ್ಕೆ ಒಂದು ಲಂಬವನ್ನ ರಚನೆ ಮಾಡ್ತೀವಿ. ಹೀಗೆ ಒಂದು ಲಂಬವನ್ನ ರಚನೆ ಮಾಡ್ತೀವಿ. ಸೊ ಇಲ್ಲಿ ಸಿ ಅಂತ ತಗೊಂಡು ಅಲ್ಲಿ ಲಂಬ ರಚನೆ ಮಾಡಿರೋದ್ರಿಂದ ಇಲ್ಲಿ ಏನುಂಟಾಯ್ತು ನೋಡಿ? ಲಂಬಕೋನ ತ್ರಿಭುಜ ಉಂಟಾಯ್ತು. ಗೊತ್ತಾಯ್ತಾ? ಸೊ ಈಗ ಲಂಬಕೋನ ತ್ರಿಭುಜ ಉಂಟಾಗಿರೋದ್ರಿಂದ ನಾವೇನನ್ನ ಅಳವಡಿಸಬಹುದು? ಅಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಅಳವಡಿಸಬಹುದು. ನಮಗೆ ಪಿ ಸಿ ಮತ್ತು ಕ್ಯೂ ಸಿ ನ ಉದ್ದ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಪಿ ಕ್ಯೂ ವಿಕರ್ಣದ ಉದ್ದವನ್ನ ಕಂಡುಹಿಡಿಯಬಹುದು. ಇವಾಗ ನೋಡಿ, ಎ ಬಿ ಅಷ್ಟೇ ಉದ್ದ ಪಿ ಸಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಇವೆರಡು ಪರಸ್ಪರ ಸಮಾಂತರ ಸರಳ ರೇಖೆಗಳು. ಇದು ಒಂದು ಆಯತವನ್ನ ಉಂಟು ಮಾಡಿದೆ. ಸೊ ಎ ಬಿ ಈಸ್ ಈಕ್ವಲ್ ಟು ಪಿ ಸಿ ಆಗಿರೋದ್ರಿಂದ ಪಿ ಸಿ ಯ ಅಳತೆ ಎ ಬಿ ನ ಅಳತೆ ಎಷ್ಟೇ ಇರುತ್ತೆ ಅಂದ್ರೆ x2 ಮೈನಸ್ x1 ಆಗಿರುತ್ತೆ. ಅಲ್ಲಿಗೆ ನಮಗೆ ಪಿ ಸಿ ಯ ಉದ್ದ ಸಿಕ್ತು. ಈಗ ಕ್ಯೂ ಸಿ ಯ ಅಳತೆಯನ್ನ ತಗೋಬೇಕು. ಕ್ಯೂ ಸಿ ಯ ಅಳತೆ ಎಷ್ಟಿರುತ್ತಪ್ಪ ಅಂದ್ರೆ y ನಿರ್ದೇಶಾಂಕ ಲಂಬ ದೂರಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಿ ಸಿ ಯ ಅಳತೆ ಎಷ್ಟಿದೆ? ಯಾರು ಹೇಳ್ತೀರಿ? ಇಲ್ಲಿಂದ ಇಲ್ಲಿವರೆಗೆ ಬಿ ಸಿ ಯ ಅಳತೆ. ಎ ಪಿ ನ ಅಳತೆ ಎಷ್ಟಿದೆ? ನಾವೇ ಹೇಳ್ತೇವೆ. ಎ ಪಿ ನ ಅಳತೆ ಲಂಬ ದೂರ ಹೌದಾನೆ, ಅಂದ್ರೆ y ನಿರ್ದೇಶಾಂಕ. y ನಿರ್ದೇಶಾಂಕ ಎಷ್ಟಿದೆ? y ನಿರ್ದೇಶಾಂಕ y1 ಇದೆ. ಹೌದಾ? ಸೊ ಇದು y1 ಇದೆ. ಹಾಗಾದ್ರೆ ಈ ಎ ಪಿ ಏನಿದೆ ಅದು ಬಿ ಸಿ ಗೆ ಸಮವಾಗಿರೋದ್ರಿಂದ ಬಿ ಸಿ ನ ಅಳತೆ ಎಷ್ಟಿದೆ? y1 ಇದೆ. ಸೊ ಹಾಗಾದ್ರೆ ಇವಾಗ ಇಲ್ಲಿಂದ ಇಲ್ಲಿವರೆಗೆ ಇರುವ ದೂರ ಯಾವುದಕ್ಕೆ ಸಮ? y2 ಗೆ ಸಮ. ಹೌದಲ್ವಾ? y ನಿರ್ದೇಶಾಂಕ. ಇವಾಗ ಹೇಳಿ ಕ್ಯೂ ಸಿ ನ ಅಳತೆ ಎಷ್ಟಿರುತ್ತೆ? ಹೇಳ್ತೇವೆ ಬಿ ಸಿ y1, ಇಲ್ಲಿಂದ ಬಿ ಕ್ಯೂ y2. ಹಾಗಾದ್ರೆ ಕ್ಯೂ ಸಿ ಎಷ್ಟು? y2 ಮೈನಸ್ y1, y2 ಮೈನಸ್. ಅರ್ಥ ಆಯ್ತಲ್ವಾ? ನೋಡಿ, ಈ ಪಿ ಕ್ಯೂ ಸಿ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಉದ್ದ ಬೇಕು ನಮಗೆ. ಉಳಿದೆರಡು ಬಾಹುಗಳ ಉದ್ದ ಗೊತ್ತಾಗಿದೆ. ಈಗ ನಾವು ಸೂತ್ರವನ್ನ ನಿರೂಪಿಸಬಹುದು. ಚಿತ್ರದಲ್ಲಿ ಏನೇನಿದೆ ಅದೆಲ್ಲದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದೆಲ್ಲದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಪಿ ಕ್ಯೂ ನಡುವಿನ ದೂರ ಕಂಡುಹಿಡಿಯಬೇಕಪ್ಪ ಅಂದ್ರೆ ತ್ರಿಭುಜ ಪಿ ಕ್ಯೂ ಸಿ ನಲ್ಲಿ ಪಿ ಸಿ ಕ್ಯೂ ಲಂಬಕೋನ ಆಗಿದೆ 90 ಡಿಗ್ರಿ ಇರೋದ್ರಿಂದ ನಾವು ಪೈಥಾಗೋರಸ್ ಥಿಯರಂ ಅನ್ನು ಅಳವಡಿಸಿದ್ರೆ ವಿಕರ್ಣದ ವರ್ಗ ಅಂದ್ರೆ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಉಳಿದೆರಡು ಬಾಹು ಅಂದ್ರೆ ಪಿ ಸಿ ಸ್ಕ್ವೇರ್ ಪ್ಲಸ್ ಕ್ಯೂ ಸಿ ಸ್ಕ್ವೇರ್. ಆಯ್ತಾ? ಸೊ ಇವಾಗ ಪಿ ಕ್ಯೂ ಸ್ಕ್ವೇರ್
ಇಸ್ ಈಕ್ವಲ್ ಟು ಪಿ ಸಿ ಅಂದ್ರೆ ಎಷ್ಟಿದೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ QC ಅಂದ್ರೆ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ PQ ಸ್ಕ್ವೇರ್ ಇಷ್ಟ ಆದ್ರೆ PQ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ ರೂಟ್ ಬರುತ್ತೆ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ದೂರದ ಸೂತ್ರ. ಆ ದೂರದ ಸೂತ್ರವನ್ನ ದೂರ ಅಂದ್ರೆ ಡಿಸ್ಟೆನ್ಸ್ ಆದ್ರಿಂದ ಡಿ ಅಂತ ಹೇಳಿ ತಗೊಳ್ತೀವಿ. ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ ಬರೀಬಹುದು. ಗೊತ್ತಾಯ್ತಲ್ಲ, ಇದು ದೂರದ ಸೂತ್ರ. ಗೊತ್ತಾಯ್ತಾ? ಇವಾಗ ಒಂದು ಉದಾಹರಣೆಯನ್ನು ತಗೋಣ. P 2,3 Q 5,6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ನಮಗೆ ಸಮಸ್ಯೆಗಳಿರುತ್ತೆ. ಯಾವುದೇ ಚತುರ್ಥಾಂಕದಲ್ಲಿರಬಹುದು ಪಿ ಕ್ಯೂ ಬಿಂದುಗಳು, ಅವುಗಳ ನಡುವಿನ ದೂರ. ಈಗ ಇಲ್ಲಿ ಈ ಚಿತ್ರದಲ್ಲಿ ನಾವು ನೋಡಿದ್ರೆ ನಿರ್ದೇಶಾಂಕಗಳನ್ನ ಸಂಖ್ಯಾ ರೂಪದಲ್ಲಿ ಕೊಟ್ಟಿಲ್ಲ. x1 y1 x2 y2 ಅಂತ ಕೊಟ್ಟಿದ್ರು. ಈಗ ನಾವು ಸಂಖ್ಯೆಗಳನ್ನ ಕೊಟ್ಟಿದ್ದೀವಿ. ಪಿ ನ ನಿರ್ದೇಶಾಂಕ 2,3 ಅಂದ್ರೆ x1 ಬೆಲೆ ಎಷ್ಟಾಗುತ್ತೆ? ಪಿ ನ ನಿರ್ದೇಶಾಂಕ 2,3 x1 ಬೆಲೆ ಎಷ್ಟಾಗುತ್ತೆ? 2. y1 ಬೆಲೆ 3 ಆಗುತ್ತೆ. q ನ ನಿರ್ದೇಶಾಂಕ 5,6 x1 ಬೆಲೆ ಎಷ್ಟಾಗುತ್ತೆ? x1 ನ x2 ನ x2 ಬೆಲೆ ಎಷ್ಟಾಗುತ್ತೆ? y2 ಬೆಲೆ 6. ಈಗ ನಾವು ನೇರವಾಗಿ ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ಎಷ್ಟಿದೆ ದೂರ, ಇವೆರಡರ ನಡುವಿನ ಅಂತರ ಎಷ್ಟಿದೆ ಅಂತಕ್ಕಂಥದ್ದನ್ನ ಕಂಡುಹಿಡಿಯಬಹುದು. ಅರ್ಥ ಆಯ್ತಲ್ವಾ? ಸೊ ನೋಡಿ, ಪರಿಹಾರದಲ್ಲಿ ಈ ಸಮಸ್ಯೆಯನ್ನ ಬಿಡಿಸಿದ್ರೆ P x1 y1 ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಮೇಲೆ ಬರ್ದಿರ್ತೀನಿ. ಅದೇ ರೀತಿ Q x2 y2. ಈಗ ನಾವು ದೂರ ಕಂಡುಹಿಡಿಯಬೇಕು. ದೂರದ ಸೂತ್ರ D is equal to root x2 minus x1 whole square plus y2 minus y1 whole square. ಸೊ ಬೆಲೆಗಳನ್ನು ತುಂಬಿದ್ರೆ x2 ಬೆಲೆ ಎಷ್ಟಿದೆಯಪ್ಪ? 5 ಮೈನಸ್ x1 ಬೆಲೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಬೆಲೆ 6 ಮೈನಸ್ y1 ಬೆಲೆ 3 ಹೋಲ್ ಸ್ಕ್ವೇರ್. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ ನೋಡ್ಕೊಳ್ಳಿ, 5 ಮೈನಸ್ 2 3 ಸ್ಕ್ವೇರ್ ಪ್ಲಸ್ 6 ಮೈನಸ್ 3 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 9 9 ಪ್ಲಸ್ 9 18. ಸೊ ದೂರ ರೂಟ್ 18 ಬಂತು. ಇದನ್ನ ಇನ್ನೂ ನೀವು ಸಿಂಪ್ಲಿಫೈ ಮಾಡೋದಾದ್ರೆ ರೂಟ್ ಅನ್ನ 9 2 ಅಂತ ಬರೀಬಹುದಾ? 9 ವರ್ಗಮೂಲ ಇದೆ ತಾನೆ, ಎಷ್ಟು? 3 ರೂಟ್ 2 ಅಂತೇಳಿ ಬರೀಬೇಕು. ಗೊತ್ತಾಯ್ತಲ್ಲ? ರೂಟ್ 18ಕ್ಕೆ ಬೇಕಾದ್ರೆ ನಿಲ್ಲಿಸಬಹುದು, ಇಲ್ಲ 9 2 ಅಂತ ಬರ್ಕೊಂಡಾಗ 9 ವರ್ಗಮೂಲ ಸಿಗುತ್ತೆ, ಅದು 3 ರೂಟ್ 2. ಹಾಗಾದ್ರೆ ಈಗ ಈ ಎರಡು ಬಿಂದುಗಳ ನಡುವಿನ ದೂರ ಈ ಉದಾಹರಣೆಗೆ
3√2 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ಈ ಬಿಂದು ಏನಿದೆ ಅಕಸ್ಮಾತ್ ಪಿ ಅಂತಕ್ಕಂಥದ್ದು ಮೂಲ ಬಿಂದುವಿನಿಂದ ಹೊರಟಿದ್ರೆ ಅವಾಗ ದೂರದ ಸೂತ್ರ ಬಹಳ ಸಿಂಪ್ಲಿಫೈ ಆಗುತ್ತೆ. ಅಂದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 0 ಆಗಿರೋದ್ರಿಂದ ಸೂತ್ರದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಗಮನಿಸಿ. ಸೊ ಇವಾಗ ಪಿ ಬಿಂದು ಇಲ್ಲಿಂದ ಹೊರಟು ಬಿಟ್ಟಿದೆ ಅಂತ ಇಟ್ಕೋಣ. ಸೊ ಇಲ್ಲೆಲ್ಲೋ ಬಂದ್ಬಿಟ್ಟು ಕ್ಯೂ ಇದೆ, ಪಿ ಇದ್ರಲ್ಲೇ ಜಾರ್ ಆಗ್ಬಿಟ್ಟಿದೆ. ಹಂಗಾದ್ರೆ ನಿರ್ದೇಶಾಂಕ x1 y1 ಹೋಗ್ಬಿಟ್ಟು ಏನಾಗತ್ತೆ 0,0 ಆಗುತ್ತೆ. ಆಯ್ತಾ? ಯಾಕೆ ಮೂಲ ಬಿಂದು ನಿರ್ದೇಶಾಂಕ 0,0, ಇದ್ರ ನಿರ್ದೇಶಾಂಕನ xy ಅಂತ ತಗೋಣ. ಯಾಕಂದ್ರೆ ಎರಡು ಬಿಂದುಗಳಿದ್ರೆ x1 y1 x2 y2 ಅಂತ ತಗೊಳ್ತೀವಿ. ಮೂರನೇದಿದ್ರೆ x3 y3 ಅಂತ ಈ ತರ ತಗೊಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಬಿಂದು 0 0 ಆಗಿರೋದ್ರಿಂದ ಇನ್ನೊಂದು ಬಿಂದು x, y ಅಂತ ತಗೋಣ. ಈಗ ಇದು x1 y1, ಇದು x2 y2. ಹಾಗಾದ್ರೆ ಇವೆರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ಕೇಳಿದ್ರೆ ಇದಿಷ್ಟು ಸೂತ್ರ ಉದ್ದಕ್ಕೆ ಬರ್ಕೊಳ್ಳೋದು ಬೇಕಾಗಿಲ್ಲ. ಎಕ್ಸಾಮ್ ಅಲ್ಲಿ ಮೂಲ ಬಿಂದು ಮತ್ತು ಒಂದು ಬಿಂದುವಿನ ನಡುವಿನ ದೂರ ಎಷ್ಟು ಅಂತ ಕೇಳಿದಾಗ ಇದು ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ. x2 ಅಂದ್ರೆ ಏನಪ್ಪ x, x2 ಅಂದ್ರೆ x, ಹೌದಾ? ಮೈನಸ್ x1 ನ ಬೆಲೆ 0. ಸೊ x minus 0 whole square ಪ್ಲಸ್ ಅದೇ ರೀತಿ y2 y. ಸೊ y minus 0 whole square. ಹಾಗಾದ್ರೆ ರೂಟ್ x minus 0 ಅಂದ್ರೆ x ಆಗುತ್ತೆ, ಅವಾಗ x ಸ್ಕ್ವೇರ್ ಆಗುತ್ತೆ. ಪ್ಲಸ್ y minus 0 ಅಂದ್ರೆ y, ಅವಾಗ ಏನಾಗುತ್ತೆ 2y ಸ್ಕ್ವೇರ್. ಸೊ ಡಿಸ್ಟೆನ್ಸ್ ರೂಟ್ x ಸ್ಕ್ವೇರ್ ಮೈನಸ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಯಾವಾಗ ಮೂಲ ಬಿಂದು ಮತ್ತು ಆ ಬಿಂದುವಿನ ನಡುವಿನ ದೂರ. ಅಕಸ್ಮಾತ್ ಇವಾಗ Q ಅಂತಕ್ಕಂಥ ಒಂದು ಬಿಂದು ಮೂಲ ಬಿಂದುವಿನಿಂದ 5,6 ದೂರದಲ್ಲಿದ್ದರೆ ದೂರ ಎಷ್ಟು ಅಂತ ಕೇಳಿದ್ರೆ ಬಹಳ ಈಸಿಯಾಗಿ ರೂಟ್ ಆಫ್ x ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್ ಗೆ ಸಮ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಸುಲಭ ಅದೆಷ್ಟಿರುತ್ತೋ ಅಷ್ಟು. ಸೊ ಹಾಗಾಗ್ಬಿಟ್ಟು ನೋಟ್ ಅಂತ ಬರ್ಕೊಂಡು ಇಲ್ಲಿ ನಾವು ಒಂದು ಸೂತ್ರದ ಬದಲಾವಣೆಯನ್ನ ಬರ್ಕೊಳ್ಳೋಣ. ನೋಟ್ ಅಂತ ಬರ್ಕೊಳ್ಳಿ, ನೋಟ್ ಅಂತ ಬರ್ಕೊಳ್ಳಿ ವಾಕ್ಯ. ಮೂಲ ಬಿಂದು 0,0 ಮತ್ತು ಮೂಲ ಬಿಂದು 0,0 ಮತ್ತು ನಿರ್ದಿಷ್ಟವಾಗಿ ಒಂದು ಬಿಂದು ಯಾವ್ದಾರ ಹೆಸರು ತಗೋಬಹುದು. ಪಿ ಅಂತ ತಗೋಣ. ಪಿ x, y ಮೂಲ ಬಿಂದು 0,0 ಮತ್ತು ಪಿ x, y. ಸರ್ 5 minutes ಬಿಟ್ಟು ಮಾಡಿ ಕೊಡಿಸಿ.
ಒಂದು ನಿರ್ದಿಷ್ಟ ಬಿಂದು ಪಿ ಎಕ್ಸ್ ವೈಗೆ ಇರುವ ದೂರ d is equal to root x square plus y square.